ನನಗೂ ಕೂಡ ಮರವು ಸ್ವಲ್ಪ, ಆದ್ದರಿಂದ ಇದನ್ನು ನೀಟಾಗಿ ಟೈಪ್ ಮಾಡಿಬಿಟ್ಟು ತಮ್ಮ ಕೈ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಈ ಅರಮನೆ ಏನಾಗಿದೆ ಅಂತಕ್ಕಂಥದ್ದನ್ನು, ಯಾಕೆ ನಾಳೆ 26ನೇ ತಾರೀಕು ಹೈ ಪವರ್ ಕಮಿಟಿ ಮೀಟಿಂಗ್ ಇದೆ ಬ್ಯಾಂಗ್ಳೂರು. ಸೊ ಇದು ಏನಾಗಿದೆ, ಕೆಲವು ವಿಚಾರಗಳು ಮೈಸೂರಿನಲ್ಲಿ ಇರ್ತಕ್ಕಂಥ ಸಂಸ್ಥೆಗಳು ಯಾವ ಊರಿನಲ್ಲಿ ಮುಖ್ಯಮಂತ್ರಿ ಸ್ವತಃ ಇದ್ದಾರೋ ಅವ್ರನ್ನ ಯಾರು ಗಣನೆಗೆ ಮುಖ್ಯಮಂತ್ರಿನೇ ಗಣನೆಗೆ ತಗೋತಾ ಇಲ್ಲ. ಅಧಿಕಾರಿಗಳು ಸಿಕ್ಕಾಬಟ್ಟೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ನಡೀತಾ ಇದೆಯಲ್ಲ. ಈ ಅರಮನೆ ಅನ್ಕ ಯಾರೋ ಒಂದು 3 ಜನ ತಿಂತ ಕೂತು, ಯಾರೋ ಒಂದು 3 ಜನ, ಅದರಲ್ಲೊಬ್ಬ ಸುಬ್ರಹ್ಮಣ್ಯಂ ಅಂತ ಅವನೇ ಲೀಡ್ರು ಸುಬ್ರಹ್ಮಣ್ಯಂ ಅಂತ ಇದು ಹೆಂಗೆ ಅಂತ ಹೇಳಿ. ಸೊ ಯಾರೋ ಒಂದು 3 ಜನದ್ದು ಇದು ಅರಮನೆಯನ್ನು ರಾಜವಂಶಸ್ಥರಿಗೆ ಹಿಂದಿರುಗಿಸ್ಬಿಡೋದು ಒಳ್ಳೆಯದು. ಯಾರೋ ತಿನ್ನಕ್ಕೆ ಯಾಕೆ ಬಿಡಬೇಕು ಇದನ್ನು? ಸೊ ಹಾಗಾಗಿ ಒಬ್ಬ KS ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂಥೇಳಿ ಆದೇಶ ಮಾಡಿ ಸುಮಾರು 2013ರಲ್ಲಿ ಆಗಿದೆ. ಆದೇಶ ಅವನು ಬರೋಕ್ಕೆ ಬಿಡ್ತಾ ಇಲ್ಲ, ಇಲ್ಲಿರೋ ಜನಗಳು ಬರೋಕ್ಕೆ ಬಿಡ್ತಾ ಇಲ್ಲ. ಆಮೇಲೆ ದುಡ್ಡು ಎಷ್ಟು ರೀ, ಅಯ್ಯೋ ರಾಮ್ನೆ, ದುಡ್ಡು ನೋಡಿ ಎಷ್ಟೆಷ್ಟಾಗೋಗಿದೆ. 2015ನೇ ಇಸ್ವಿನಲ್ಲಿ 20 ರೂಪಾಯಿ ಇತ್ತು ಅರಮನೆ ಒಳಗೋಕ್ಕೆ, 20 ರೂಪಾಯಿ ಇತ್ತು 2015ರಲ್ಲಿ. ಈಗ 120 ರೂಪಾಯಿ ಆಗಿದೆ. ಅಡಲ್ಟ್ಗೆ 120 ರೂಪಾಯಿ, ಅಬೌವ್ 10 ಇಯರ್ಸ್ 18 ಇಯರ್ಸ್ ತನಕ 70 ರೂಪಾಯಿ, ಫಾರಿನರ್ಸ್ಗೆ 1000 ರೂಪಾಯಿ, ಸ್ಕೂಲ್ ಸ್ಟೂಡೆಂಟ್ಸ್ಗೆ 60 ರೂಪಾಯಿ. ಏನು ಹೊಸಿ ದುಡ್ಡೇನ್ರಿ ಕಥೆಯಲ್ಲ, ಎಷ್ಟು ದುಡ್ಡು ಇದು ಯಾರು ಲೆಕ್ಕ ಇಲ್ಲ, ಪುಕ್ಕ ಇಲ್ಲ, ಕೇಳೋನಿಲ್ಲ, ಹೇಳೋನಿಲ್ಲ. ಆಮೇಲೆ ಯಾರು ಇದಕ್ಕೆ ಆಡಳಿತ ಮಂಡಳಿಗೆ ಸ್ವತಃ ಚೀಫ್ ಸೆಕ್ರೆಟರಿನೇ ಅಧ್ಯಕ್ಷರು, DC ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸುಮಾರು 113 ಜನ ಸಿಬ್ಬಂದಿ ಇದ್ದಾರೆ. SP ಅವರು ಇವರು ಲೋಕೋಪಯೋಗಿ ಯಾವ್ಯಾವ ಎಲ್ಲ ಸೇರಿ 113 ಜನ ಇದ್ದಾರೆ. ಇವರೆಲ್ಲರನ್ನು ಮೀರಿಸಿ ಒಬ್ಬ ಮತ್ತು ಎಲ್ಲಿ ಹೊಟ್ಟೋಗಿ ಅಂತಂದಿದ್ದು ಸುಮಾರು ಜನ ಹಾಕಿ ಕೇಳಿದ್ರು. ಎಲ್ಲಿ ಯಾವುದೋ ಹಾಕಿ ಕೇಳ್ತೀವಲ್ಲ ಸರ್, RTA ಸಂಬಂಧ ಇಲ್ಲ ಅಂತ ಕೊಟ್ಬಿಟ್ರು ಕತೆ. ಏನು ರೀ ಇದು ರಾಮ, RTA ಸಂಬಂಧನ ಕೇಳಬೇಡುವಂತೆ RTA. ಸೊ ಇಟ್ಸ್ ಟು ರಿಡಿಕ್ಯುಲಸ್. ಒಬ್ಬ ಮುಖ್ಯಮಂತ್ರಿ ಇರ್ತಕ್ಕಂಥ ಜಾಗದಲ್ಲಿ ಮೈಸೂರಿನಲ್ಲಿ ಮೂಡ ಹಾಳು ಬಿದ್ದು ಹೋಯಿತು. ಸಾವಿರಾರು ಜನ ದುಡ್ಡು ಕಟ್ಟಿ ದುಡ್ಡು ಇಲ್ಲ, ಸೈಟು ಇಲ್ಲ, ಹಾಳು ಬಿದ್ದು ಹೋಯ್ತತೆ ಬೇರೆ. ಇನ್ನು ಅರಮನೆ ದಿವಾಳಿ ಆಯ್ತಾ ಕೂತಿದೆ. ಯಾತಕ್ಕೋಸ್ಕರ ಆಡಳಿತ ಮಂಡಳಿ ಅರಮನೆನ ಶ್ರಮ, ಯಾಕೆಂತಂದರೆ ಮೈಸೂರು ಅರಮನೆ ಅಂತಂದರೆ ವಿಶ್ವವಿಖ್ಯಾತ. ಆಮೇಲೆ ಏನು, ಇವರು ಯಾವ್ಯಾವ ದೇಶದಿಂದ ಬಂದಿರ್ತಾರೆ, ಅವ್ರು ಲೈನಲ್ಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಟಿಕೆಟ್ಗೆ. ಯಾಕೆ ಆನ್ಲೈನಲ್ಲಿ ಮಾಡಲಿಕ್ಕಾಗಲ್ಲ ನಿಮಗೆ? ಆನ್ಲೈನಲ್ಲಿ ಮಾಡಲಿಕ್ಕಾಗಲ್ವ? ದಸರಾ ಒಂದೂ ಕೂಡ ನಮ್ಮ ಸೋಷಿಯಲ್ ಮೀಡಿಯಾಲಿ ಮತ್ತೊಂದು ಉಪಯೋಗಿಸ್ಕೊತಾ ಇಲ್ಲ. ಈಗ ದಸರಾ ಶುರು ಆಗೋದು ಯಾವಾಗ? ಗಜಪಯಣದಲ್ಲೇ ದಸರಾ ಶುರುವಾಯಿತು ಅಂತ ಡಿಕ್ಲರೇಷನ್. ಅದು ಕೂಡ ಸರಿಯಾಗಿ ಏನೂ ಆಗಲ್ಲ. ಅದನ್ನು ಕೂಡ ಎಷ್ಟು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಅವತ್ತು ದಸರಾ ಶುರುವಾಯಿತು ಅಂತ. ಏನೇನಿಲ್ಲ, ಯಾರೋ ಒಂದು 3 ಜನ ಗುಂಪು ಸೇರ್ಕೊಂಡು ದಸರಾ ನಡೆಸ್ತಾವ್ರೆ, ದುಡ್ಡು ತಿಂತಾವೆ. ಸುಮ್ಮನೆ CM ಬರ್ತಾರೆ ಹೋಗ್ತಾರೆ. ಈ ನಾಳೆ ಏನೋ ಬರ್ತಾರೆ, ಈಗ ನಾಡಿದ್ದೈತೆ 26ನೇ. ಏನು ಗೊತ್ತಿದೆ CMಗೆ? ವಾಟ್ ಡಸ್ ಹಿ ನೋ ಅಬೌಟ್ ಪ್ಯಾಲೇಸ್? ಅಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯವಹಾರಗಳು ಎಲ್ಲ ಅವ್ರ ಶಿಷ್ಯರೇ ತುಂಬ್ಕೊಂಡು ಕೂತವೆ. ಇಲ್ಲಿ ಎಲ್ಲ ಕಡೆನೂ ಸಿದ್ದರಾಮಯ್ಯ ಶಿಷ್ಯರು ಹಾಳುಗೆಡುಬಿಟ್ರು ಬಿಡ್ರಿ ಅಂತ ಕಡೆ. ಮೈಸೂರು ಹಾಳಾಗೋಯ್ತು. ಇನ್ನೇನು ಹಾಳು ಮಾಡೋದು ಬಾಕಿ ಇದೆಯಪ್ಪ ಇಲ್ಲಿ? ಇನ್ನೇನಿದೆ ಬಾಕಿ ಇದೆ? ಕಾರ್ಪೊರೇಷನ್ನು ಹಾಳು ಬಿದ್ದೋಯ್ತು, ಮೂಡಾನು ಹಾಳು ಬಿದ್ದೋಯ್ತು, ಅರಮನೆಯೂ ಹಾಳು ಬಿದ್ದೋಯ್ತು. ಮತ್ತು ಇನ್ನೇನು ರೀ ಉಳಿದಿದೆ ಇಲ್ಲಿ? ಮಿಸ್ಟರ್ ಸಿದ್ದರಾಮಯ್ಯ,
ಏನ್ರಿ ಉಳಿಸ್ತಾ ಇದ್ದೀರಾ ಇಲ್ಲಿ? ಅಯ್ಯೋ ದೇವ, ಛೇ 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 ಛೇ, ಯಾವನು ಹೇಳೋನಿಲ್ಲ ಕೇಳೋನಿಲ್ಲ. ಆ ಬಿ ಜೆ ಪಿಯವ್ರು ಇದೆಲ್ಲ ಕೇಳ್ರಿ ಅಂದರೆ ಅವೇನೇನೋ ಕೆಲ್ಸಕ್ಕೆ ಬಾರ್ದು, ನೀನು ಕಳ್ಳ, ಅವನು ಕಳ್ಳ, ಇವ್ನು ನಿಮ್ಮ ಅಪ್ಪ ಕಳ್ಳ ಅಂತ ತಿರುಗ್ತಾವೆ. ಅದರಿಂದ